ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇರೋ ಡೆವಲಪ್ಮೆಂಟ್ಸಿಂದಾಗಿ ಬೇಸರಗೊಂಡಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಿನ್ನೆ ಅವರು ಆಡಿದ ಕೆಲವು ಮಾತುಗಳು ವೈರಾಗ್ಯದ ಮಾತುಗಳ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇದೆ. ರಾಜಕೀಯ ಶಾಶ್ವತವಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿಎಂ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಿಎಂ ಅಧಿಕಾರ ಬಿಡಲು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅನ್ನೋದಕ್ಕಾಗಲ್ಲ. ಈ ಅವಧಿಗೂ ಬಿಡಬಹುದು, 30 ತಿಂಗಳಾದ ಮೇಲೂ ಬಿಡಬಹುದು. ಯಾವತ್ತಾದರೂ ಒಂದಿನ ಅಧಿಕಾರ ಬಿಡಲೇಬೇಕಲ್ವಾ? ಸೊ ಹಾಗಾಗಿ ಆ ಮಾತು ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ವೈರಾಗ್ಯ ಅಂತ ಹೇಳೋಕ್ಕಾಗಲ್ಲ ರೀ, ಅದು ನಿಜ. ಅದು ರಾಜಕೀಯ ಅನ್ನೋದು ಅಪ್ಪನ ಆಸ್ತಿ ಅಲ್ಲ, ಶಾಶ್ವತ ಅಲ್ಲ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ನನಗೆ ಯೋಚನೆ ಮಾಡಿ ಗೊತ್ತೇ ಇಲ್ಲ. ಇದೆಲ್ಲ ಅವ್ರು ಮಾತನಾಡಿರೋದು ಸಹಜವಾದ ಮಾತುಗಳು ಅಂತ ಕೆಲವರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಇದು ನಿನ್ನೆ ಸಿದ್ದರಾಮಯ್ಯನವರು ಆಡಿದಂತಹ ಮಾತು. ಬಟ್ ಇದಕ್ಕೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ಸ್ ಅಷ್ಟೇ. ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಮಾತನಾಡಬೇಕಾದ್ರೆ ಈ ಕೆಲವು ಮಾತುಗಳು ಆಡಿದ್ರು. ನೋಡ್ರಿ, ಏನಾಗುತ್ತಾಗಲಿ ಬಿಡಿ, ನನಗೆ ಯಾವುದ್ರಲ್ಲೂ ಯೋಚನೆ ಮಾಡಿ ಗೊತ್ತೇ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ತಗೊಳ್ಳಿ. ರಾಜಕೀಯ ಏನು ನಮ್ಮಪ್ಪನ ಆಸ್ತಿನ ಒಂದಲ್ಲ ಒಂದಿನ ಬಿಟ್ಟು ಕೊಡಬೇಕು ಅಂತ ಅವ್ರ ಮಾತು. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತನಾಗ ಇದೆಲ್ಲ